ಪ್ರೀತಿ ನೋಡ್ತಾ ಇದೀವಿ, ಕಾಣಿಸ್ತಾ ಇದೆ. ಅಂದ್ರೆ ಅಪ್ಪು ಅವರ ಬರ್ಡೇಗೋ ಅಥವಾ ಡೆತ್ ಆನಿವರ್ಸರಿಗೋ ಮಾತ್ರ ಅಭಿಮಾನಿಗಳು ಬರಲ್ಲ, ಇಲ್ಲಿ ಎವ್ರಿ ಡೇ 10 to 15,000 ಬರ್ತಾನೆ ಇರ್ತಾರೆ. ಇಲ್ಲಿ ಈ ಜಾಗನೇ ಆ ಥರ ಆಗಿದೆ. ಯಾಕಂದ್ರೆ ಪ್ರತಿದಿನ ಜನ ಬರ್ತಾನೆ ಇರ್ತಾರೆ. ಚಿಕ್ಕಪ್ಪ ಅದೇ ಹೇಳ್ತೀವಿ. ಆಮೇಲೆ ಬರೀ ಬರ್ಡೇಗೆ ಇಲ್ಲ ಪುಣ್ಯದ ದಿನ ಅಂತಲ್ಲ, ಪ್ರತಿದಿನ ನೋಡಿದ್ರೇನು ತುಂಬ ಸಂಡೇಸ್ ಬರ್ತಾ ಇರ್ತಾರೆ. ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲಿ ನಾಮಕರಣ ಮಾಡ್ತಾರೆ, ಮದುವೆ ಆದ್ಮೇಲೆ ಬಂದ್ಬಿಟ್ಟು ಹೋಗ್ತಾರೆ. ತುಂಬ ಖುಷಿ ಆಯ್ತು ಇದನ್ನೆಲ್ಲ ನೋಡೋಕ್ಕೆ. ಒಂಥರ ಸಖತ್ ಖುಷಿ, ಆಶ್ಚರ್ಯ, ಆಮೇಲೆ ಖುಷಿ ಆಯ್ತು. ಇವತ್ತು ವಂದಿತಾ ಅವರು ನೀವು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ, ಚಿಕ್ಕಮ್ಮ ಅವ್ರು ಬಂದಿಲ್ಲ. ಆಂಟಿ ಇಲ್ಲ, ಸೊ ಊರಲ್ಲಿ, ಸೊ ಅದಕ್ಕೆ ಬರೋಕ್ಕಾಗಿರ್ಲಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಟೈಮಿಂದ ಬರ್ತಾರೆ, ಬಂದ್ಬಿಟ್ಟು ಹೋಗ್ತಾರೆ ನಾಡಿದ್ರಲ್ಲಿ. ನಿಮ್ಮ ಬ್ರದರ್ ಯುವ ಅವರ ಒಂದು ಸಿನಿಮಾ ಕೂಡ ಇದೇ ತಿಂಗಳು ಬರ್ತಾ ಇದೆ, ಜಾಕಿ ರಿಲೀಸ್ ಆಗಿದೆ. ಶಿವಣ್ಣ ಅವರು ಕರ್ನಾಟಕ ದಮನಕ ಆಯಿತು, ನಿಮ್ದು ಒಂದು ಸರಳ ಪ್ರೇಮ ಕಥೆ ಆಯಿತು. ಆಲ್ಮೋಸ್ಟ್ ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ತರ ಇದೆ ದೊಡ್ಡ ಮನೆಯಿಂದ. ರೀಸೆಂಟ್ ಮಾರ್ಚ್ ಏಪ್ರಿಲ್ ದೊಡ್ಡ ಮನೆ ಬಂತು. ತುಂಬ ಖುಷಿ ಆಯ್ತು. ಅದೇ ಈಗ ಮೊನ್ನೆ ತಾನೇ ಜಾಕಿ ನೋಡ್ಕೊಂಡು ಬಂದೆ, 3 ದಿನದ ಹಿಂದೆ. ಏನೋ ಹೊಸ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇತ್ತು. ಆ ಸಿನಿಮಾ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನೇ ಮಾಡೋಕ್ಕಲ್ಲ. ಅಲ್ಲಿ ಆಗೋ ಒಂದು ಇಮೋಷ್ನಲ್ ಫೀಲಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನೇ ಮಾಡೋಕ್ಕಲ್ಲ. ಬಟ್ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡಿದೆ. ಆಮೇಲೆ ಗುರುದು ಸಿನಿಮಾ ರಿಲೀಸ್ ಆಗ್ತಿದೆ 29ಕ್ಕೆ. ಈಗಾಗಲೇ 2 ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಅಂತೂ ಎಲ್ಲ ಜನರಿಗೆ ತುಂಬಾನೇ ಇಷ್ಟ ಆಗಿದೆ. ಸೊ ನಾನು ಪ್ರತಿ ಅಭಿಮಾನಿ ಥರ ನಾನು ಹೋಗಿ ಥಿಯೇಟ್ರಲ್ಲಿ ನೋಡೋಕ್ಕೆ ನಾನು ಸಿನಿಮಾ ಕಾಯ್ತಾ ಇದ್ದೀನಿ. ನಿಮ್ಮ ಈ ಗೆಟಪ್ ಗ್ರಾಮಾಯಣ ಸಿನಿಮಾದ? ನಂದು ಗ್ರಾಮಾಯಣ ಸಿನಿಮಾದ್ದು ಈಗ ಶೂಟಿಂಗ್ ನಡೀತಾ ಇದೆ. ಇನ್ನೊಂದು ಫ್ಯೂ ಮಂತ್ಸ್ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.